ಅಬ್ಬಾ ಇದೇನಿದು ಶಾಲ್ಯಾಗ ಅಕ್ಷರ ಕಲ್ಸೋದ್ ಬಿಟ್ಟು ಇದೇನು ಗದ್ಲ ಹಾಕಾತೀರಿ ಅಂತ ನಿಮ್ಗೂ ಕೂಡ ವಿಚಾರ ಬರ್ತಾ ಇರ್ಬೋದು. ಇದು ನಮ್ಮ ಸರ್ಕಾರಿ ಪ್ರೌಢಶಾಲೆ ದೇವಲತಿ ತಾಲೂಕು ಖಾನಾಪುರ ಜಿಲ್ಲಾ ಬೆಳಗಾವಿಯಲ್ಲಿ ಇವತ್ತಿನ ಒಂದು ಸ್ಪೆಷಲ್ ಕಾರ್ಯಕ್ರಮ ಅದೇನು ಅಂದ್ರೆ ಮಕ್ಕಳ ಸಂತೆ ನೋಡ್ರಿ. ಚಲೋ ಐತಿ, ಟೇಸ್ಟ್ ಚಲೋ ಐತ್ರಿ. ಅಲ್ಲ ಮಸ್ತ್ ಐತಿ. ಸೈನ್ಸ್ ರೀ ಅದ್ರಿ, ಸಾಲಿ ಸೈನ್ಸ್ ಭಾರಿ ಐತ್ರಿ. ಸರ್ಕಾರಿ ಶಾಲೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಮೂಗು ಮುರಿಯೋ ಮಸ್ತ್ ಜನ ಇದ್ದಾರೆ. ಆದ್ರೆ ಒಮ್ಮೆ ಇಲ್ಲಿ ಬಂದು ನೋಡ್ರಿ, ಇಲ್ಲಿರೋದು ಬರೀ ಗೋಡೆ ಸುಣ್ಣ ಬಣ್ಣ ಅಲ್ಲ, ಇಲ್ಲಿ ಇರೋದು ಮಕ್ಕಳ ಕನ್ನಡಿ ಅಂತ ಅರಳಿದ ಮನಸ್ಸು. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಜಗತ್ತಿನ ಯಾವ ಮೂಲೆಗೆ ಹೋದ್ರೂ ಬದುಕಿ ತೋರ್ಸರ ಅನ್ನೋದಕ್ಕ ಈ ಮಕ್ಕಳ ಸಂತೆನೆ ಸಾಕ್ಷಿ. ನಮ್ಮ ಈ ಒಂದು ಶಾಲೆ ಸಂತೆಯಲ್ಲಿ ಚಿಗಳೆ ಬಂದಿತ್ತು. ತದನಂತರ ರುಚಿಕರವಾಗಿರತಕ್ಕಂಥ ಗುಲಾಬ್ ಜಾಮೂನು, ಬಡಂಗ, ಚುರುಮುರಿ ಹೀಗೆ ಹಲವಾರು ಪದಾರ್ಥಗಳು, ತದನಂತರ ಬಜ್ಜಿ ಕೂಡ ಬಂದಿತ್ತು. ಜೊತೆಗೆ ಇಲ್ಲಿ ನೋಡ್ರಿ ಸ್ಪೆಷಲ್ ಆಗಿರುವಂತದ್ದು ಕಾರ್ನ್ ಇತ್ತು ಹಾಗೂ ಗಿರ್ಮಿಟ್ ಕೂಡ ಬಂದಿತ್ತು. ಇಲ್ಲಿ ನೋಡ್ರಿ ಕೇಕ್ ಬಂದಿತ್ತು ನೋಡ್ರಿ. ನಮ್ಮ ಶಾಲೆಗ ಚಹಾ ಇತ್ತು, ತದನಂತರ ಪಾನಿಪುರಿ, ಬಡಂಗ ಹಲವಾರು ಐಟಮ್ಸ್ಗಳು ಮಕ್ಕಳು ಮಾಡ್ಕೊಂಡು ಬಂದಿದ್ರು. ಇದು ತಮ್ಮ ಸ್ವಂತ ಖರ್ಚಿನಲ್ಲಿ. ಇಲ್ಲಿ ಅಂಬ್ಲಿ ಇತ್ತು, ತದನಂತರ ಪಾನಿಪುರಿಯನ್ನ ಕೂಡ ಮಾಡಿದ್ರು ನೋಡಿ. ಕಸ್ಟರ್ಡ್ ಪೌಡರ್ನು ಕೂಡ ನಮ್ಮ ಶಾಲೆಯಲ್ಲಿ ಮಾಡಿದ್ರು. ಹಾಗೂ ಮೈಸೂರು ಬಜ್ಜಿ, ವಡಾಪಾವ್ ಹೀಗೆ ಹಲವಾರು ಪದಾರ್ಥಗಳು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಸ್ವತಃ ತಾವೇ ತಯಾರಿಸಿಕೊಂಡು ನಮ್ಮ ಶಾಲೆಗೆ ಬಂದಿದ್ರು. ಈ ಒಂದು ಸಂತೆಗೆ ಸಂಬಂಧಿಸಿದಂತೆ ಇಲ್ಲಿಯ ಸಮಾಜ ವಿಜ್ಞಾನ ಶಿಕ್ಷಕಿಯರು ಏನು ಹೇಳುತ್ತಾರೆ ಕೇಳಿ. ಸರ್ಕಾರಿ ಪ್ರೌಢಶಾಲೆ ದೌಲತಿ ನಾವ್ ಇಲ್ಲಿ ಏನ್ ಮಾಡಿದೇವ್ ಅಂದ್ರೆ ಇವತ್ತು ವ್ಯವಹಾರ ಅಧ್ಯಯನ ಅಂದ್ರೆ ಮಕ್ಕಳಿಗೆ ಯಾವ ರೀತಿ ವ್ಯವಹಾರ ಜ್ಞಾನ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಕುಕ್ರಿ ಮೂಲಕ ಏನಪ್ಪಾ ಅಂದ್ರ ವೆರೈಟಿ ಅಡಿಗೆಯನ್ನ ಮಾಡ್ಕೊಂಬ ಅಂತ ಹೇಳಿದ್ವಿ. ಹಾಗೆ ಅದೇ ರೀತಿಯಾಗಿ ನೋಡ್ರಿ ಇಲ್ಲಿ ಇವರು ಚಿಗಳಿ ಮಾಡ್ಕೊಂಡ್ ಬಂದಿದ್ದಾರೆ. ಆಮೇಲೆ ಇಲ್ಲಿ ಕೆಲವೊಂದ್ ಜನ ಏನಪ್ಪಾ ಅಂದ್ರ ಗುಲಾಬ್ ಜಾಮೂನ್, ಇನ್ನು ಕೆಲವೊಂದ್ ಜನ ಏನಪ್ಪಾ ಅಂದ್ರ ಕೇಕ್ ಮಾಡ್ಕೊಂಡ್ ಬಂದಾರ, ಸ್ವೀಟ್ ಕಾರ್ನ್ ನೋಡ್ರಿ. ಆಮೇಲೆ ಇಲ್ಲಿ ಕೇಕ್ ಐತಿ. ಹಿಂಗೆ ವೆರೈಟಿ ಏನಪ್ಪಾ ಅಂದ್ರ ಬಹಳಷ್ಟು ತರತರಿಯಾದ ಆಹಾರ ಮಾಡ್ಕೊಂಡ್ ಬಂದಿದಾರ. ಇದ್ರ ಉದ್ದೇಶ ಏನಪ್ಪಾ ಅಂದ್ರ ಮಕ್ಕಳಲ್ಲಿ ಒಂಥರ ಆಸಕ್ತಿಯನ್ನ ಮೂಡಿಸೋದು ಮತ್ತು ವ್ಯವಹಾರ ಜ್ಞಾನವನ್ನ ಮೂಡಿಸೋದು ನಮ್ ಪ್ರಯತ್ನ ಅಷ್ಟೇ. ಥ್ಯಾಂಕ್ ಯು. ಇದು ಬರೀ ತಿನ್ನೋ ಉನ್ನೋ ಸಂತೆ ಅಲ್ದ, ಇದು ಬದುಕಿನ ಪಾಠ ಕಲಿಯೋ ಶಾಲೆ. ನಾಳೆ ದಿವಸ ಇವರೇ ದೊಡ್ಡವರಾಗಿ ಜೀವನದಾಗ ಸ್ವಂತ ಕಾಲ ಮೇಲೆ ನಿಲ್ಕೊಳ್ಬೇಕು. ಅದಕ್ಕೆ ಇವತ್ತೇ ಪಾಯ ಹಾಕ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ. ಎಷ್ಟು ಲಾಭ ಬಂತು, ಎಷ್ಟು ಖರ್ಚಾಯ್ತು ಅಂತ ಲೆಕ್ಕ ಹಾಕೋದನ್ನ ಪುಸ್ತಕದಾಗ ನೋಡಿ ಕಲಿಯೋದಕ್ಕಿಂತ ಪ್ರಾಯೋಗಿಕವಾಗಿ ಹೇಗೆ ಶಾಲೆ ಸಂತೆಯಲ್ಲಿ ಕಲಿತರೆ ಮಕ್ಕಳ ಭವಿಷ್ಯ ಇನ್ನು ಅತಿ ಉತ್ತಮ ಮಟ್ಟಕ್ಕೆ ತಲುಪುತ್ತದೆ. ಈಗ ಒಂದು ಸ್ಟಾಲ್ ಖಾಲಿಯಾಗಿದೆ ಪಾನಿಪುರಿದು. ಅದರ ಓನರ್ ಸೌಮ್ಯನ್ ಹೆಡ್ಗಲ್ಕರ್ ಹಾಗೂ ವರ್ಷ ಖಂಡ್ಗಾಂವ್ಕರ್ ಇದ್ರು. ಸೊ ಎಷ್ಟು ಪ್ಲೇಟ್ಗಳನ್ನ ಮಾರಿದೀರಾ ಇಷ್ಟೊತ್ತವರೆಗೆ? 15 ಪ್ಲೇಟ್ 20 ರೂಪಾಯಿ ಅಂತೆ ಮಾರಿದ್ದಾರೆ. ನಿಮಗೆ ಎಷ್ಟು ಲಾಭ ಆಯ್ತು ಇದರಲ್ಲಿ? 130 ಮೇಲೆ ಲಾಭವನ್ನು ಪಡೆದುಕೊಂಡಿದ್ದಾರೆ. ಸೊ ಮಕ್ಕಳ ಸಂತೆಯಿಂದ ನಿಮಗೆ ಏನಾದ್ರೂ ಉಪಯೋಗ ಅನಿಸ್ತಾ ಇದೆಯಾ? ಏನ್ ಅನಿಸ್ತಾ ಇದೆ? ನಾವ್ ಎಷ್ಟು ಬಂಡವಾಳ ಹಾಕಿದ್ದಿಲ್ಲ ರೀ, ಅದಕ್ಕಿಂತ ಹೆಚ್ಚು ಲಾಭ ಬರತೈತ್ರಿ. ಅಂದ್ರೆ ಲಾಭ ಬರ್ತದೆ, ಬಿಸ್ನೆಸ್ ಅಲ್ಲಿ ಲಾಭ ಇದೆ. ಗುಡ್. ಧನ್ಯವಾದ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೆಲವರು ಹೇಳ್ತಾ ಇರ್ತಾರೆ ಸರ್ಕಾರಿ ಶಾಲೆ ಅಂದ್ರೆ ಏನೂ ಇರಂಗಿಲ್ಲ ಅಲ್ಲಿ ಅಂತ ಹೇಳಿ. ಆದ್ರೆ ಒಮ್ಮ ನಮ್ಮ ಸರ್ಕಾರಿ ಪ್ರೌಢಶಾಲೆಗೆ ಬಂದು ನೋಡಿ, ಇಲ್ಲಿನ ಶಿಕ್ಷಕರ ಮಾರ್ಗದರ್ಶನ, ಮಕ್ಕಳ ಉತ್ಸಾಹ ನೋಡಿದ್ರೆ ಎಂತವರೆಗೂ ಖುಷಿ ಆಗ್ತದ. ಬಡತನ ಇರಬಹುದು, ಆದ್ರೆ ನಮ್ಮ ಮಕ್ಕಳ ಪ್ರತಿಭೆಯಲ್ಲಿ ಬಡತನ ಇಲ್ಲ. ನಮ್ಮ ಸರ್ಕಾರಿ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ. ಇಲ್ಲಿ ಕಲಿಯೋ ಮಕ್ಕಳು ನಾಳೆ ಜಗತ್ತನ್ನೇ ಗೆಲ್ಲೋ ಕುದುರೆಗಳು. ಈ ಒಂದು ಸಂತೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರು ಹಾಗೂ ಪ್ರಾಥಮಿಕ ಮಕ್ಕಳು ಹಾಗೂ ಎಲ್ಲ ಪ್ರೌಢಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಕೂಡ ಭಾಗವಹಿಸಿದ್ರು. ಸರ್ಕಾರಿ ಪ್ರೌಢಶಾಲೆ ದೇವಲತ್ತಿಯಲ್ಲಿ ಇವತ್ತು ಮಕ್ಕಳ ಸಂತೆ ಹಾಗೂ ಕುಕ್ರಿ ಹಾಗೂ ವ್ಯವಹಾರ ಜ್ಞಾನ ಬೆಳೆಸೋದಕ್ಕೆ ಸಂತೆಯನ್ನ ಆಯೋಜನೆ ಮಾಡಿದ್ದಾರೆ. ಸೊ ಹಲವಾರು ಫುಡ್ ಐಟಮ್ಸ್ ಗಳನ್ನ ಮಾಡಿದ್ದಾರೆ. ಬನ್ನಿ ಏನೇನಿದಾವೆ ಅಂತ ತಿಳಿದುಕೊಳ್ಳೋಣ. ಚಿಗಳಿ ಅಂತಿದೆ, ಮೇ ಬಿ ಇದು
ಹುಣಸೆ ಕಾಯಿಂದ ಹುಣಸೆ ಹಣ್ಣಿನಿಂದ ಮಾಡಿರುವಂಥದ್ದು. ಎಷ್ಟು ರೂಪಾಯಿ ಇದು? ₹1 ನೀವು ಗುಲಾಬ್ ಜಾಮೂನ್ ಟೇಸ್ಟನ್ನು ನೋಡೋಣ. ಸೊ ಭಾಳಷ್ಟು ಸ್ಲೈಸ್ ಆಗಿದೆ. ಹಾಂ, ಏನಿದು? ಕಡಲಿ ಉಸಿಳ್ರಿ. ವಾವ್, ಪಕೋಡ ಯಾವ ಟೇಸ್ಟಿಯಾಗಿದೆ. ಪಕೋಡ ಬಿಸಿ ಬಿಸಿ ಕೈ ಸುಡ್ತಾ ಇದ್ದಾವೆ. ಮಕ್ಕಳ ಸಂತೆಯಲ್ಲಿ ಮಕ್ಕಳದೇ ಸಂತೆ ಇದೆ. ನೆಕ್ಸ್ಟ್ ಸ್ವೀಟ್ ಕಾರ್ನ್. ಸೊ ಇದನ್ನ ಟೆಸ್ಟ್ ನೋಡೋಣ. ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಪ್ಪ ಏನಿದೆ ಇದು? ಗಿರ್ಮಿಟ್ ರೀ. ಸೊ ಗಿರ್ಮಿಟ್ ನೋಡ್ಬೋದು. ಇದು ಕೇಕ್ ಅನ್ನ ಮಾಡಿದ್ದಾರೆ. ಯಾವ್ದರಿಂದ ರೆಡಿ ಮಾಡಿದ್ದೀರಾ? ಬ್ರೆಡ್ ಇಂದ ಕೇಕ್ ಅನ್ನ ರೆಡಿ ಮಾಡಿದ್ದಾರೆ. ಸೊ ಒಂದಿಷ್ಟು ಟೆಸ್ಟ್ ಅನ್ನು ಕೂಡ ನೋಡೋಣ. ನೋಡ್ಬೋದು ಕೇಕ್ ಹೆಂಗ ಅನಿಸುತ್ತೆ ಟೀಚರ್? ಭಾಳ ಚೆನ್ನಾಗಿದೆ. ಸಂತೆಯಲ್ಲಿ ಏನ್ ಬೇಕೋ ಅದನ್ನೆಲ್ಲ ಖರೀದಿ ಮಾಡ್ಬೇಕು. ಮಾಡಿದ್ದು ಭಾಳ ಸಿಹಿಯಾಗಿರ್ತೈತಿ, ಭಾಳ ರುಚಿಯಾಗಿರ್ತೈತಿ. ಸಂತೆಯಲ್ಲಿ ಹೇಗೆ ಅನಿಸುತ್ತೆ? ಸಂತೆ ತುಂಬಾ ಚೆನ್ನಾಗಿದೆ. ಮತ್ತು ಸಂತೆಯಲ್ಲಿ ಮಾಡಿದ ಪುಟಾಣಿಗಳ ತಿನಿಸು ತುಂಬಾ ರುಚಿಯಾಗಿದೆ. ಖುಷಿ ಕೊಡುವಂಥ ಸಂತೆ. ನಮ್ಮ ಮಕ್ಕಳ ಸಂತೆ ಅಂದ್ರೆ ತುಂಬಾ ಖುಷಿ ಕೊಡ್ತೈತಿ. ಸಂತೆ ತುಂಬಾ ರಶ್ ಆಗಿದೆ. ನಮ್ಮ ಪುಟಾಣಿಗಳೆಲ್ಲ ಬಂದಿದ್ದಾರೋ. ಎಲ್ಲರ ಸಂತೆಯಲ್ಲಿ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಕ್ ನಮ್ಮ ಪುಟಾಣಿಗಳೆಲ್ಲ ಬಂದಾರ. ಬಹಳ ಚಂದ ಆಗಿದೆ. ಥ್ಯಾಂಕ್ ಯು ಟೀಚರ್. ನಮ್ಮ ಸಂತೆಯಲ್ಲಿ ಚಹಾನು ಕೂಡ ಮಾಡಿದರೆ. ಚಹಾ ಟೇಸ್ಟ್ ಅನ್ನ ನೋಡೋಣ. ಈಗ ಅವನ್ನ ನೋಡಬಹುದು. ಫುಲ್ ದೇಸಿ ಚಹಾ. ಹಾ, ಬೆಳಗ್ಗಿಂದ ತಲೆ ನೋವು ಆಗ್ತಾ ಇತ್ತು. ಫುಲ್ ರಿಲ್ಯಾಕ್ಸ್ ಆಗಿದೆ ತಲೆ. ನಮ್ಮ ಕಡೆಗೆ ಹೋಗೋಣ. ಏನಿದು? ಇದರಲ್ಲಿ ಏನೇನು ಇರ್ತದೆ? ಉಳ್ಳಾಗಡ್ಡಿ, ಸೇವ್ರಿ, ಚುಮ್ಮರಿ ಮತ್ರಿ ಮಸಾಲ ಎಲ್ಲ ಇರ್ತದ್ರಿ. ವೆರಿ ಗುಡ್. ನೋಡೋಣ. ನೀವು ನಮ್ಮ ಜೊತೆಗೆ ವಿಡಿಯೋದಲ್ಲಿ ಹಾಗೆ ತಿಂತಾ ಇರಿ. ಖಾರ ಸ್ವಲ್ಪ ಕಮ್ಮಿ ಇದೆ. ವ್ಯಾಪಾರ ಎಷ್ಟೊಂದು ಜೋರಾಗಿತ್ತು ಅಂದರೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಂದಿರುವಂತಹ ವಸ್ತುಗಳನ್ನು ಮಾರಾಟ ಮಾಡಿ ಎಲ್ಲವನ್ನು ಕೂಡ ಖಾಲಿ ಮಾಡಿದ್ದರು. ಹಾಗೂ ಮಕ್ಕಳ ಮುಖದಲ್ಲಿ ಒಂದು ಪ್ರಕಾರದ ನಗೆ ಬೇರಿತ್ತು. ತಾನು ತಂದಿರುವಂತಹ ವಸ್ತುಗಳನ್ನು ಮಾರಾಟ ಮಾಡಿರುವುದು. ಬೆಸ್ಟ್ ನಂಬರ್ 1 ಮಾಡಿದಾಳ್ರಿ. ಎಲ್ಲ ಹುಡುಗರ ಮನ್ಯಾಗ ಎಲ್ಲ ಮಾಡ ಇಟ್ಟಿದ ಅಂದ್ರೆ ಭಾರಿ. ಹೋಟೆಲ್ಗಿಂತ ಜಾಸ್ತಿ ಚಲೋ. ಎಲ್ಲ ಐಟಮ್ಗಳು ಚಲೋ ಆಗ್ಯಾವ. ಎಲ್ಲ ಮಕ್ಕಳೆಲ್ಲ ಭಾಗವಹಿಸಿದಾವು. ನಮ್ ಈ ಮಕ್ಕಳೆಲ್ಲ ಕೊಂಡ್ಕೊಳತಾವು. ಎಲ್ಲ ಸೂಪರ್ ಆಗಿ ನಡೆದ. ನೀವು ಹೇಳ್ರಿ, ನಿಮಗೆ ನಮ್ಮ ಶಾಲೆಯ ಸಂತೆ, ಮಕ್ಕಳ ಸಂತೆ ಹೇಗೆ ಅನಿಸಿತು ಎನ್ನುವಂಥದ್ದು. ನಮ್ಮ ಶಾಲೆಗೆ ಹೀಗೆ ನಿಮ್ಮ ಯಾವತ್ತಿಗೂ ಕೂಡ ಬೆಂಬಲವನ್ನ ಸೂಚಿಸ್ರಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸಿ ನಾವು ಕೂಡ ಬೆಳೆಸೋಣ ಎನ್ನುವಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಒಂದು ಪ್ರತಿಜ್ಞೆಯನ್ನ ಮಾಡೋಣ. ಹಾಗೂ ನಮ್ಮ ಪ್ರೌಢಶಾಲೆಗೆ ನಿಮ್ಮದೇ ಆಗಿರತಕ್ಕಂಥ ಬೆಂಬಲವನ್ನ, ಹಲವಾರು ಇನ್ನು ಮೂಲ ಸೌಕರ್ಯಗಳು ನಮ್ಮ ಶಾಲೆಗೆ ಬೇಕಾಗಿದ್ದಾವೆ. ಇದೆಲ್ಲವೂ ಕೂಡ ನಿಮ್ಮ ಸಹಾಯ ಹಸ್ತದಿಂದನೇ ಪೂರ್ಣವಾಗುತ್ತವೆ. ಹೀಗೆ ಮುಂದೆ ಭೇಟಿ ಆಗ್ತಿರೋಣ ಮುಂದಿನ ವಿಡಿಯೋಗಳಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.